So after proceeding this path, the old man started fumbling for words as though he had committed a mistake. She was listening. She felt like going away, saying, "All this is none of my concern." However, unwilling to hurt the old man, she continued to sit there quietly. The old man went on. No, his name was not Sangosi, it was Baswaya. He expressed his amazement at how facts take on such worried guises when they are narrated as a fiction. ಸೊ ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಪಾರ್, ಸೊ ಇಲ್ಲಿ ತನಕ ಒಂದು ತನ್ನ ಕಥೆಯನ್ನು ಹೇಳಿ ಮುಂದೆ ಹೋಗಿರ್ತಾನೆ. ಸೊ ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಪಾರ್, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆಸ್ ದೋ ಹಿ ಹ್ಯಾಡ್ ಕಮಿಟೆಡ್ ಅ ಮಿಸ್ಟೇಕ್. ಸೊ ತಾನು ಪೇಚಿನ ಒಂದು ಸ್ಥಿತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಫಂಬ್ಲಿಂಗ್ ಮೀನ್ಸ್ ಅನ್ ಇನ್ಸ್ಟೆನ್ಸ್ ಆಫ್ ಕ್ಲಮ್ಸಿನೆಸ್ ಆರ್ ಅಕ್ವಾರ್ಡ್ನೆಸ್ ಆರ್ nervousness. So fumble means to to become clumsy, or to become awkward, or to become nervous. So he was nervous because he had committed mistake in his narration. ಸೊ ತಾನು ಕತೆ ಹೇಳ್ತಾ ಇದ್ನಲ್ಲ, ಹೇಳುವಂತ ಶೈಲಿಯಲ್ಲಿ ಅಥವಾ ಕತೆ ಹೇಳುವ ಇದರಲ್ಲಿ ಏನೋ ಒಂದು ತಪ್ಪಾಗಿದೆ, ಏನೋ ತಪ್ಪಾಯ್ತು ಅಂತ ಹೇಳಿ, ಸೊ ಅವನು ಪೇಚಿಗೆ ಸಿಲುಕಿದವರ ತರ ತನ್ನ ಎಕ್ಸ್ಪ್ರೆಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ಪೇಚಿನ ಒಂದು ಮುಜುಗರಕ್ಕೆ ಒಳಗಾದವ್ರ ತರ ಅಥವಾ ಪೇಚಿನ ಒಂದು ಎಕ್ಸ್ಪ್ರೆಷನ್ ಅನ್ನ ಇಲ್ಲಿ ಮಾಡ್ತಾ ಹೋಗ್ತಾನೆ. ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಪಾತ್, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಫಂಬ್ಲಿಂಗ್ ಫಾರ್ ವರ್ಡ್ಸ್ ಆಸ್ ದೋ ಹಿ ಹ್ಯಾಡ್ ಕಮಿಟೆಡ್ ಮಿಸ್ಟೇಕ್. ತಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಸೊ ಈ ಕತೆ ಹೇಳೋದ್ರಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಯ್ತು, ಏನೋ ತಪ್ಪಾಯ್ತು ಅಂತ ಹೇಳಿ ಒಂದು ಮುಜುಗರ ಅನ್ಸುತ್ತೆ. ಅಂಡ್ ಸಿ ವಾಸ್ ಲಿಸ್ನಿಂಗ್. ಹೂ ವಾಸ್ ಲಿಸ್ನಿಂಗ್? ಹೂ ವಾಸ್ ಲಿಸ್ನಿಂಗ್ ದ ಸ್ಟೋರಿ? ಕ್ಯಾನ್ ಎನಿಬಡಿ ಆನ್ಸರ್? Who was listening the story narrated by the old man? Maheshwari? Owner's wife. Yes, owner's wife was listening the story which was narrated by the old man. So as she was listening, she felt like going away, saying that all this was none of my concern. ಸೊ ಅವಳು ಕೇಳ್ತಾ ಇರ್ತಾಳೆ, ಈ ಕಥೆಯನ್ನು ಕೇಳ್ತಾ ಕೇಳ್ತಾ ಅವಳಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಏನೋ ಇವನೇನೋ ಹೇಳ್ತಾ ಇದ್ದಾನೆ, ನನ್ನ ಸಂಬಂಧ ಇಲ್ಲತ್ತು, ಸೊ ನನ್ನ ಸಂಬಂಧ ಇಲ್ಲದ ನಾಯಕ್ ಕೇಳಬೇಕು ಅಂತೇಳಿ ಅವಳಿಗೆ ಅಲ್ಲಿಂದ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಸಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ ಬೈ ಸೇಯಿಂಗ್ ಆಲ್ ದಿಸ್ ವಾಸ್ ನನ್ ಆಫ್ ಹರ್ ಕನ್ಸರ್ನ್. ಸೊ ಇದೆಲ್ಲ ನನ್ನ ಸಂಬಂಧ ಇಲ್ಲದ ಏನೋ ಹೇಳ್ತಾ ಇದ್ದಾನೆ ಮುದುಕ ಅಂತೇಳಿ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ಬೇಕು ಅನ್ಸುತ್ತೆ. ಹೌಎವರ್ ಶಿ ವಾಸ್ ಅನ್ವಿಲಿಂಗ್ ಟು ಹರ್ಟ್ ದ ಓಲ್ಡ್ ಮ್ಯಾನ್. ಆದ್ರೂ ಕೂಡ ಎದ್ದು ಹೋಗ್ಬೇಕು ಅನ್ಸುತ್ತೆ, ಆದ್ರೂ ಕೂಡ ಅವನಿಗೆ ನೋವು ಮಾಡ್ಲಿಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಸೊ ಏನು ಹಾಗೆ ಸುಮ್ಮನೆ ಎದ್ದು ಹೋಗ್ಬಿಟ್ರೆ ಅವ್ನಿಗೆ ನೋವಾಗುತ್ತೆ, ಮನ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಹೇಳಿ ಅವಳು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ, ಸಿ ಕಂಟಿನ್ಯೂ ಟು ಸಿಟ್ ದೇರ್ ಕ್ವಯಟ್ಲಿ. ಸೊ ಅವಳಿಗೇನು ಇನ್ನೇನೋ ಹೇಳ್ತಾ ಇದ್ದಾನೆ ಅಂತೇಳಿ ಮೊದ್ಲಿಗೆ ಹಾಗ ಅನಿಸ್ತಾ ಇತ್ತು. ಏನೋ ಹೇಳ್ತಾ ಇದ್ದಾನೆ, ನನ್ಗೆ ಏನು ತಿಳಿತಾ ಇಲ್ಲ, ನನ್ ಸಂಬಂಧ ಇಲ್ಲ, ಯಾರು ತಮ್ಮನ್ನ ಅಂತೆ, ಸಂಗೋಜಿ ಅವ್ನ ಡ್ರೈವರ್ ಸಂಗೋಜಿ ಅಂತೆ, ಸೊ ಇದನ್ನೆಲ್ಲ ಏನು ನನ್ನ ಸಂಬಂಧ ಇಲ್ಲದ ಹೇಳ್ತಾ ಇದ್ದಾನಲ್ಪ ಅಂತೇಳಿ ಅಲ್ಲಿಂದ ಎದ್ದು ಹೋಗ್ಬೇಕನ್ಸುತ್ತೆ. ಬಟ್ ಸಿ ವಾಸ್ ಅನ್ವಿಲಿಂಗ್ ಟು ಹರ್ಟ್ ದ ಓಲ್ಡ್ ಮ್ಯಾನ್. ಆ ಓಲ್ಡ್ ಮ್ಯಾನ್ಗೆ ನೋವು ಮಾಡ್ಲಿಕ್ಕೆ, ಅವ್ನ ಮನ್ಸಿಗೆ ಬೇಜಾರ್ ಮಾಡ್ಲಿಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿಲ್ಲ ಅಂತ ಹೇಳಿದ್ರೆ, ಸಿ ಕಂಟಿನ್ಯೂ ಟು ಸಿಟ್ ದೇರ್ ಕ್ವಯಟ್ಲಿ. ಸೊ ದ ಓಲ್ಡ್ ಮ್ಯಾನ್ ವೆಂಟ್ ಆನ್. ಸೊ ಅವಳು ಅಲ್ಲೇ ಸುಮ್ಮನೆ ಕೂತಿದ್ಕೆ ಓಲ್ಡ್ ಮ್ಯಾನ್ ಏನ್ ಮಾಡಿದ ಅಂತ ಹೇಳಿದ್ರೆ ತನ್ನ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತಾನೆ. ಈ ವೆಂಟ್ ಆನ್, ಈ ಕಂಟಿನ್ಯೂಡ್, ಆರ್ ಹಿ ಮೂವ್ಡ್ ಆನ್. ನೋ, ಹಿಸ್ ನೇಮ್ ವಾಸ್ ನಾಟ್ ಸಂಗೋಸಿ, ಇಟ್ ವಾಸ್ ಬಸವಯ್ಯ. ಸೊ ದ his Tammana's rival, name of Tammana's rival was not Sangosi, it was Baswaya ಅಂತ ಹೇಳ್ತಾನೆ. ಸೊ ಅವ್ನಿಗೆ ರೈವಲ್ ಇದ್ನಲ್ಲ, ಪ್ರತಿಸ್ಪರ್ಧಿ, ಪೈಪೋಟಿ ಮಾಡುವಂತವ್ನು ಇದ್ನಲ್ಲ ತಮ್ಮಣ್ಣನ್ಗೆ, ಸೊ ಅವನ ಹೆಸರು ಸಂಗೋಜಿ ಅಲ್ಲ, ಸೊ ಅವನ ಹೆಸರು ಬಸವಯ್ಯ ಅಂತ ಹೇಳ್ತಾನೆ. ಅಂಡ್ he expressed his amazement at how facts take on such worried guises when they are narrated as a fiction. ಸೊ ಇದನ್ನ, ಈ ಕಥೆಯನ್ನ ಅಥವಾ ಒಂದು ಫ್ಯಾಕ್ಚುವಲ್ ಆಗಿರುವಂತ ಕಥೆಯನ್ನ ನಾವು ಫಿಕ್ಷನ್ ಆಗಿ, ಸೊ ಒಂದು ಅನ್ರಿಯಲಿಸ್ಟಿಕ್ ಫಿಕ್ಷನ್ ಆಗಿ ಆ ಕಥೆಯನ್ನು ಹೇಳ್ತಾ ಹೋದಾಗ ಸೊ ಹೇಗೆ ಬೇರೆ ಬೇರೆ ತರನಾದಂತ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತೇಳಿ ತಂದೆ ಆದಂತ ಒಂದು ಅಮೇಜ್ಮೆಂಟ್ ಅನ್ನ, ಅವನು ಬಿಲ್ಡರ್ಮೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ಅದು ನಿಜವಾದ ಕತೆ, ಅವನ್ ಗೊತ್ತಿರುವಂತ ನೈಜ ಕತೆ. ಆ ನೈಜ ಕಥೆಯನ್ನ ಒಂದು ಕಾಲ್ಪನಿಕ ಕಥೆಯಾಗಿ ಅಥವಾ ಕಟ್ಟು ಕಥೆಯಾಗಿ ಹೇಳ್ತಾ ಹೋದಾಗ ಸೊ ಅದೆಲ್ಲ ಹೇಗೆ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಸೊ ಅವನಿಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಅದ್ರ ಮೇಲೆ ತಾನು ಅಮೇಜ್ಮೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ. ಅಂಡ್ ಎಕ್ಸ್ಪ್ರೆಸ್ ಮಾಡಿ ತನ್ನ ಕಥೆಯನ್ನು ಮುಂದೆ ಕಂಟಿನ್ಯೂ ಮಾಡ್ತಾನೆ.
Let it be, let us assume his name was Baswaya, as he is narrating that story as a fiction. ಸೊ ಕತೆ ಅದು ನಿಜವಾಗಿ ನಡೆದಂತ ಕತೆ, ನಿಜವಾಗಿ ನಡೆದಂತ ಕಥೆಯನ್ನ ಒಂದು ಕಟ್ಟು ಕಥೆಯಾಗಿ, ಒಂದು ಫಿಕ್ಷನ್ ಆಗಿ ಅಥವಾ ಒಂದು ಕಾಲ್ಪನಿಕ ಕಥೆಯಾಗಿ ಇಲ್ಲಿ ಅವ್ನು ನರೇಟ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಹೇಳ್ತಾ ಇದ್ದಾನೆ, ಸೊ ಲೆಟ್ ಅಸ್ ಅಸ್ಯೂಮ್ ಹಿಸ್ ನೇಮ್ ವಾಸ್ ಬಸವಯ್ಯ. ಅದೇನೇ ಇರ್ಲಿ, ಅವ್ನ ಸಂಗೋಜಿನಾದ ಆಗಿರ್ಲಿ, ಇನ್ನೊಬ್ಬ ಜ್ಞಾನೋ ಆಗಿರ್ಲಿ, ಸೊ ಅವನ ಹೆಸರು ಬಸವಯ್ಯ ಅಂತೇಳಿ ಅಂದ್ಕೊಳ್ಳೋಣ. ತಕ್ಕ ಮಟ್ಟಿಗೆ ಈ ಕಥೆಯಲ್ಲಿ ತಮ್ಮಣ್ಣನ ರೈವಲ್ ಯಾರಪ್ಪ ಅಂತ ಹೇಳಿದ್ರೆ ಬಸವಯ್ಯ ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ, ಅಂದ್ಕೊಳ್ಳೋಣ ಅಂತ ಹೇಳ್ತಾನೆ. ಸೊ ಲೆಟ್ ಇಟ್ ಬಿ, ಲೆಟ್ ಅಸ್ ಅಸ್ಯೂಮ್ his name was Baswaya. He was Tamanna's rival. Who was Tamanna's rival? There will be one more question. Who was Tamanna's rival? Baswaya. Baswaya was Tamanna's rival. And he was Tamanna's rival. If Tamanna bought 4 more acres adjacent land to his land, Baswaya also followed suit. If one had 10 friends, the other acquired 15 admirers. So both of these were rivals. Baswaya ಮತ್ತೆ ತಮ್ಮಣ್ಣ ಯಾರು ಅಂತಂದ್ರೆ they were not competitors, they were rivals. ಸೊ ಪ್ರತಿಸ್ಪರ್ಧಿಗಳಾಗಿದ್ರು. ಸೊ ಒಂದ್ ವೇಳೆ ತಮ್ಮಣ್ಣ ಏನಾದ್ರು 10 ಎಕರೆ 4 ಎಕರೆ ಜಮೀನನ್ನ ಪರ್ಚೇಸ್ ಮಾಡಿದ್ನು ಅಂತಂದ್ರೆ, ಈ ತಮ್ಮಣ್ಣ ಬಾಟ್ 4 more acres adjacent to his land. ಸೊ ತನ್ನ ಹೊಲದ ಪಕ್ಕದಲ್ಲಿ ಇರುವಂತ 4 ಎಕರೆ ಯಾರ್ದೋ ಜಮೀನನ್ನ ತಮ್ಮನ್ನ ಪರ್ಚೇಸ್ ಮಾಡಿದ, ಖರೀದಿ ಮಾಡಿದ ಅಂತ ಹೇಳಿದ್ರೆ, ಬಸವಯ್ಯ ಆಲ್ಸೋ ಫಾಲೋಡ್ ದ ಸೂಟ್. ಸೊ ಅವನು ಕೂಡ ಅವನಿಗೆ ಪ್ರತಿಸ್ಪರ್ಧಿಯಾಗಿ ಅವನು ಕೂಡ 4 ಎಕರೆ ಹೊಲ ತಗೊಂಡೇ ತೀರ್ಬೇಕು. ಸೊ ಆ ಮಟ್ಟಕ್ಕೆ ಅವರಿಬ್ಬರ ಮಧ್ಯದಲ್ಲಿ ಪ್ರತಿಸ್ಪರ್ಧಿತನ ಇತ್ತು. 4 ಎಕರೆ ಇವನ್ ತಮ್ಮನ್ನ ತಗೊಂಡ ಅಂತ ಹೇಳಿದ್ರೆ, ಬಸವಯ್ಯ ನಾನೇ ಆಗ್ಬಿಡ್ಬೇಕು, ನಾನು 5 ಎಕರೆ ತಗೊಳ್ತೀನಿ ಅಂತ ಹೇಳಿ ಸೊ ಅವನ್ಗೆ ಪ್ರತಿಸ್ಪರ್ಧಿ ತರ ನೋಡ್ತಾ ಇದ್ದ. ಸೊ ಈ ಫಾಲೋಡ್ ದ ಸೂಟ್. ಇಫ್ ಒನ್ ಹ್ಯಾಡ್ 10 friends, the other acquired 15 admirers. See, if ತಮ್ಮನ್ನ ಮೇಡ್ 10 friends, 10 new friends, ತಮ್ಮನ್ನ ಒಂದ್ ವೇಳೆ 10 ಜನ ಹೊಸದಾಗಿ ಫ್ರೆಂಡ್ಸ್ ಅನ್ನ ಮಾಡ್ಕೊಂಡ ಅಂತ ಹೇಳಿದ್ರೆ, ಬಸವಯ್ಯ ಏನ್ ಮಾಡ್ತಾ ಇದ್ದ ಅದಕ್ಕೆ ವಿರುದ್ಧವಾಗಿ ಅಂತ ಹೇಳಿದ್ರೆ, ಈ ಯೂಸ್ ಟು ಅಕ್ವೈರ್ 15 admirers. ತನ್ನ ಹೊಗಳಿಕೆ ಅಂತ ಹೊಗಳು ಭಟ್ರನ್ನು ಇಟ್ಕೊಳ್ತಾ ಇದ್ದಂತೆ. 15 ಜನ ಹೊಗಳಿಕೆಗಾರರನ್ನ, admirers ಅನ್ನ ಅವನು ಅಬ್ಟೈನ್ ಮಾಡ್ತಿದ್ದ, ಅಕ್ವೈರ್ ಮಾಡ್ಕೊಳ್ತಾ ಇದ್ದ. So to begin with, all this looked like a healthy competition. So in initial stages, to begin with, ಸೊ ಆರಂಭದಲ್ಲಿ ಅದು ಏನಾಗ್ತಾ ಇತ್ತು ಅಂತಂದ್ರೆ, ತುಂಬಾ ಹೆಲ್ದಿ ಕಾಂಪಿಟಿಷನ್ ತರ, ತುಂಬಾ ಆರೋಗ್ಯಕರವಾಗಿರುವಂತ ಸ್ಪರ್ಧೆ ತರ ಇಬ್ಬರ ಮಧ್ಯೆ ಒಂದು ಒಳ್ಳೆ ಸ್ಪರ್ಧೆ ತರ ನಡೀತಾ ಇತ್ತು, ಕಾಣಿಸ್ತಾ ಇತ್ತು ಎಲ್ಲರಿಗೂ. ಇದು ಆರಂಭದಲ್ಲಿ ತಮ್ಮಣ್ಣ ಮತ್ತೆ ಬಸವಯ್ಯನ ಮಧ್ಯೆ ಇರುವಂತ ಕಾಂಪಿಟಿಷನ್ ತುಂಬಾ ಆರೋಗ್ಯಕರವಾಗಿರುವ ಹಾಗೆ ಕಾಣಿಸ್ತಾ ಇತ್ತು. However, gradually it rose to such a pitch that there was no land left in the village for them to buy. So later on it moved on to such a pitch. ಸೊ ಮುಂದೆ ಹೋದ ಹಾಗೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ಅದು ಬೆಳೀತು, ಅವರ ಮಧ್ಯೆ ಇರುವಂತ ಪ್ರತಿಸ್ಪರ್ಧಿತನ ಯಾವ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ ಅಂತ ಹೇಳಿದ್ರೆ, there was no land left in the village for them to buy. ಸೊ ಬೇರೆಯವ್ರಿಗೆ ಹೋಗ್ಲಿ, ಅವ್ರಿಗೆ ಆ ವಿಲೇಜ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ, ಖರೀದಿ ಮಾಡ್ಲಿಕ್ಕೆ ಹೊಲನೇ ಉಳಿದ ಹಾಗೆ ಆಗುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಒಂದು ಹೊಲ ಕೂಡ ಉಳಿಯೋದಿಲ್ಲ. ಸೊ ಐದರ್ ದಟ್ ಲ್ಯಾಂಡ್ ಬಿಲಾಂಗ್ಸ್ ಟು ಬಸವಯ್ಯ ಆರ್ ತಮ್ಮಣ್ಣ. ಸೊ ಆ ಒಂದು ಸ್ಥಿತಿಯನ್ನ ತಲುಪ್ತಾರೆ. ಸೊ ಹೀಗೆ ಇವ್ನ್ 4 ಎಕರೆ ಹೊಲ ತಗೊಂಡ್ರೆ ಅವ್ನ 8 ಎಕರೆ ತಗೊಳ್ಳೋದು, ಅವ್ನ 8 ಎಕರೆ ತಗೊಂಡ ಅಂತೇಳಿ ಇವ್ನ 16 ಎಕರೆ ತಗೊಳ್ಳೋದು. ಸೊ ಹಿಂಗೆ ಹೊಲಗಳನ್ನ ಪರ್ಚೇಸ್ ಮಾಡ್ತಾ ಹೋಗಿ ಕೊನೆಗೆ ಆ ಊರಲ್ಲಿ, ಅವ್ರು ಯಾವ ಊರಲ್ಲಿ ಇದ್ರಲ್ಲ ಆ ಊರಲ್ಲಿ ಅವ್ರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಕೂಡ ಹೊಲ ಉಳಿದ ಹಾಗೆ ಆಗುವಂತ ಸ್ಥಿತಿ ನಿರ್ಮಾಣ ಆಯ್ತು. ಸೊ ಎಲ್ಲ ಹೊಲನು ಐದರ್ ಬಸವಯ್ಯ ಆ ತಮ್ಮನ್ನಾಗ ಬಿಲಾಂಗ್ ಆಗಿದ್ದು. ಸೊ ಬಸವಯ್ಯಂಗಾದ್ರೂ ಸಂಬಂಧಿಸಿದ್ವಾಗಿರ್ತಾ ಇದ್ದು, ಇಲ್ಲ ಅಂತ ಹೇಳಿದ್ರೆ ತಮ್ಮಣ್ಣನ ಹೊಲ ಆಗಿತ್ತು. ಸೊ ಆಲ್ ಲ್ಯಾಂಡ್ ಬಿಲಾಂಗ್ ಟು ಐದರ್ ತಮ್ಮಣ್ಣ ಆರ್ ಬಸವಯ್ಯ. ಸೊ ಆ ಊರಲ್ಲಿರುವಂತ ಎಲ್ಲ ಹೊಲ ತಮ್ಮಣ್ಣಂದ ಆಗಿರ್ಬೇಕು, ಇಲ್ಲ ಬಸವಯ್ಯಂದ ಆಗಿರ್ಬೇಕು. ಸೊ ತಮ್ಮಣ್ಣ ಹ್ಯಾಡ್ 1000 acres and ಬಸವಯ್ಯ owned 800 acres. ಸೊ ಫೈನಲಿ ಕೊನೆಯದಾಗಿ ತಮ್ಮಣ್ಣನ ಕಡೆ 800 ಎಕರೆ ಹೊಲ ಇತ್ತು. ತಮ್ಮಣ್ಣನ ಕಡೆ 1000 acre ಹೊಲ ಇತ್ತು, ಅಂಡ್ ಬಸವಯ್ಯನ ಕಡೆ only 800 acres land was there. So finally ತಮ್ಮಣ್ಣ owned 1000 acres of land. ಸೊ ಕೊನೆಯದಾಗಿ ತಮ್ಮಣ್ಣನ ಕಡೆ 1000 ಎಕರೆ ಹೊಲ ಇತ್ತು, ಬಸವಯ್ಯನ ಕಡೆ ಕೇವಲ 800 ಎಕರೆ ಹೊಲ ಉಳಿದಿತ್ತು. ಸೊ ಅಗೇನ್ there will be one more question. How much land did ತಮ್ಮಣ್ಣ possess ಅಂತ ಬರುತ್ತೆ, how much land did ಬಸವಯ್ಯ own ಅಂತ ಬರುತ್ತೆ. ಸೊ ತಮ್ಮಣ್ಣ owned 1000 acres
and Baswaya owned only 800 acres land. So Baswaya could not tolerate this. So yes, finally Tamanna owned 1,000 acres of land. So Baswaya was unable to tolerate this. He was not having any patience. He was unable to bear this. ಸೊ ಇದನ್ನ ಅವನಿಗೆ ಸಹಿಸ್ಕೊಳ್ಳಿಕ್ ಆಗಲ್ಲ. ಬಸವಯ್ಯನ್ಗೆ ತಮ್ಮನ್ನ 1,000 ಎಕರೆ ಹೊಲವನ್ನು ಪರ್ಚೇಸ್ ಮಾಡಿದ್ದಾನೆ, ತಾನು ಕೇವಲ 800 ಎಕರೆ ಹೊಲವನ್ನು ಪರ್ಚೇಸ್ ಮಾಡಿದಕ್ಕೆ ಇದನ್ನ ಸಹಿಸ್ಕೊಳ್ಳಿಕ್ಕೆ ಬಸವಯ್ಯನ್ಗೆ ಆಗಲ್ಲ. ಸೊ ಆಸ್ ಅ ರಿಸಲ್ಟ್ he sent word to ತಮ್ಮನ asking him to sell 200 acres. ಸೊ ತಮ್ಮನ್ನ ಡಿಡ್ ನಾಟ್ ಅಗ್ರಿ. ಸೊ ಇದರ ಪರಿಣಾಮವಾಗಿ ತಮ್ಮನ್ನ ಬಸವಯ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಮ್ಮಣ್ಣನಿಗೆ ತನ್ನ ಜನರ ಕಡೆ ಹೇಳಿ ಕಳಿಸ್ತಾನೆ. ಸೊ ತಮ್ಮಣ್ಣನಿಗೆ ಹೋಗಿ ಹೇಳ್ರಿ, ನನ್ಗೆ 200 ಎಕರೆ ಅವನ ಜಮೀನನ್ನ ಮಾರಾಟ ಮಾಡ್ಲಿಕ್ಕೆ ಹೇಳ್ರಿ ಅಂತೇಳಿ, ಅವನು ತನ್ನ 200 ಎಕರೆ ಜಮೀನನ್ನ ನನಗೆ ಮಾರಾಟ ಮಾಡು ಅಂತ ಹೇಳಿ ಹೇಳ್ರಿ ಅಂತೇಳಿ ಅವನು ತನ್ನ ಜನರ ಕಡೆ ತಮ್ಮಣ್ಣನಿಗೆ ಹೇಳಿ ಕಳಿಸ್ತಾನೆ. ಬಟ್ ತಮ್ಮನ್ನ ಡಿಡ್ ನಾಟ್ ಅಗ್ರಿ. ತಮ್ಮನ್ನ ಅದಕ್ಕೆ ಒಪ್ಪೋದಿಲ್ಲ. he did not agree because there was a kind of rivalry between them. So as a result of that rivalry, they went on purchasing every land in that village. So ಅವ್ರ rivalry ಪ್ರತಿಫಲವಾಗಿನೇ, ಆ ಪೈಪೋಟಿ ಪ್ರತಿಫಲವಾಗಿನೇ ಅಲ್ಲಿರುವಂತ ಎಲ್ಲ ಹೊಲವನ್ನು ಪರ್ಚೇಸ್ ಮಾಡ್ತಾ ಹೋಗಿರ್ತಾರೆ. ಸೊ ಹಾಗಾಗಿ ತಮ್ಮನ್ನ ಅದಕ್ಕೆ ಒಪ್ಪೋದಿಲ್ಲ. ನಾನು ಯಾಕೆ ಮಾರ್ಲಿ, ನಾನು ಮಾರಂಗಿಲ್ಲ ಅಂತೇಳಿ ಅವನು ಅದಕ್ಕೆ ಡಿಸ್ಅಗ್ರಿ ಮಾಡ್ತಾನೆ. And he was prepared to buy all the land that belonged to Baswaya. See, in return, Tamanna told to the person with whom had Baswaya sent. So Baswaya ಏನ್ ಹೇಳಿ ಕಳಿಸಿದ್ನಲ್ಲ, 200 ಎಕರೆ ಹೊಲ ಮಾರು ಅಂತ ಹೇಳಿ ಅವನಿಗೆ ಅಂತ ಹೇಳಿ, ಸೊ ಅವನಿಗೆ ತಮ್ಮನ್ನ ಹೇಳ್ಕೊಡ್ತಾನೆ, ಹೇಳಿ ಕಳಿಸ್ತಾನೆ. ಬದಲಾಗಿ ನಾನು ಅವನಿಷ್ಟು ಹೊಲವನ್ನ ನಾನು ಪರ್ಚೇಸ್ ಮಾಡ್ಲಿಕ್ಕೆ ನನ್ನ ಕಡೆ ಕೆಪಾಸಿಟಿ ಐತಿ, ನಾನು ಅವನಿಷ್ಟು ಹೊಲವನ್ನು ಪರ್ಚೇಸ್ ಮಾಡ್ತೀನಿ, ಅವನ್ಗೆ ಮಾರ್ಲಿಕ್ಕೆ ಹೇಳಿ ಹೋಗು ಅಂತ ಹೇಳಿ ಬಸವಯ್ಯನ್ ಹೇಳಿ ಕಳಿಸ್ತಾನೆ ತಮ್ಮನ್ನ. ಸೊ ನಾನು 200 ಎಕರೆ ಹೊಲ ಮಾರ್ಲಿಕ್ಕೆ ಇಷ್ಟ ಇಲ್ಲ, ಬದಲಾಗಿ ಐ ಆಮ್ ಪ್ರಿಪೇರ್ಡ್ ಟು ಬೈ ಆಲ್ ದ ಲ್ಯಾಂಡ್ ದಟ್ ಬಿಲಾಂಗ್ ಟು ಬಸವಯ್ಯ. ಬಸವಯ್ಯನ ಕಡೆ ಎಷ್ಟು ಹೊಲ ಇತ್ತಲ್ಲ, ಅದು ಇಷ್ಟು ಹೊಲ ನಾನು ಪರ್ಚೇಸ್ ಮಾಡುವಂತ ಕೆಪಾಸಿಟಿ ನನಗೆ ಐತಿ. ಸೊ ಅವ್ನಿಗೆ ಹೋಗಿ ಹೇಳ್ರಿ ಅಂತೇಳಿ ಅವನ ಜನರ ಕಡೆ ಅವ್ನು ಹೇಳಿ ಕಳಿಸ್ತಾನೆ. ಸೊ ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಸ್. ಸೊ ಇದನ್ನ ಕೇಳಿದಂತ ಬಸವಯ್ಯನ್ಗೆ ವಿಪರೀತವಾಗಿರುವಂತ ಕೋಪ ಬರುತ್ತೆ. ಸೊ ಹಿ ವಾಸ್ ಫ್ಯೂರಿಯಸ್. ಹಿ ಬಿಕೇಮ್ ಎನ್ರೇಜ್ಡ್ ವಿತ್ ಆಂಗ್ರಿ ಆನ್ ತಮ್ಮನ್ನ. ಸೊ ತಮ್ಮನ ಮೇಲೆ ತುಂಬಾ ವಿಪರೀತವಾಗಿರುವಂತ ಕೋಪ ಬರುತ್ತೆ. ಎಂತ ಕೋಪ ಬರುತ್ತೆ ಅಂತಂದ್ರೆ, ಆ ಕೋಪವನ್ನು ತಡೆದುಕೊಳ್ಳಿಕ್ಕೆ ಆಗಲ್ಲ. ಅಷ್ಟೊಂದು ಮ್ಯಾಡ್ ಆಗಿ ತುಂಬಾ ಹುಚ್ಚು ಆಗುವಷ್ಟು ಕೋಪ, ವಿಪರೀತವಾಗಿರುವಂತ ಕೋಪ ತಮ್ಮಣ್ಣನ ಮೇಲೆ ಬರುತ್ತೆ. ಸೊ he went along with his people and acquired 200 acres of Tammanna's land forcibly. So as a result of his madness, or as a result of his enrage, or his rage or fury, ಸೊ ಅವನು ಕೋಪದಿಂದಾಗಿ, ಕೋಪಗೊಂಡಂತ ಬಸವ ಏನ್ ಮಾಡ್ತಾನೆ ಅಂತ ಹೇಳಿ ತನ್ನ ಜನರನ್ನು ಕರ್ಕೊಂಡು ಹೋಗ್ತಾನೆ. ತನ್ನ ಜೊತೆಗೆ ತನ್ನ ಕೆಲವು ಸಂಗಡಿಗರನ್ನು ಕರ್ಕೊಂಡು ಹೋಗಿ, ಸೊ ಅವನು 200 ಎಕರೆ ಹೊಲವನ್ನ ಬಲಾತ್ಕಾರವಾಗಿ ಅವನಿಂದ ಪೋಸಿಬಲ್ ಆಗಿ ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಕ್ವೈರ್ ಮಾಡ್ಕೊಳ್ತಾನೆ, ವಶಪಡಿಸ್ಕೊಳ್ತಾನೆ. ಸೊ ತಮ್ಮನಂದು 200 ಎಕರೆ ಹೊಲವನ್ನ ಬಸವಯ್ಯ ಅಕ್ವೈರ್ ಮಾಡ್ಕೊಂಡು, ಈ ಪೋಸಿಬಲಿ ಅಕ್ವೈರ್ಡ್ ತಮ್ಮನಸ್ 200 acres of land. So again there will be one more question: how much land, or how many acres of land did Tammanna did Baswaya acquire from Tammanna ಅಂತ ಹೇಳಿ. So how many acres of land, Tammanna's land, did Baswaya acquire forcibly? So 200 acres. So ತಮ್ಮನ್ನದು 200 ಎಕರೆ ಹೊಲವನ್ನ ಪೋಸಿಬಲ್ ಆಗಿ ಬಸವಯ್ಯ ಅಕ್ವೈರ್ ಮಾಡ್ಕೊಳ್ತಾನೆ. ಬರೀ ಅಕ್ವೈರ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, a fence was built around that land. ಸೊ ಬಸವಯ್ಯ ಏನ್ ಮಾಡ್ತಾನೆ, 200 ಎಕರೆ ಹೊಲವನ್ನು ವಶಪಡಿಸಿಕೊಂಡು ಅದ್ರ ಸುತ್ತ ಇದು ಬಸವಯ್ಯಂದು ಅಂತ ಹೇಳಿ ಒಂದು ಫೆನ್ಸ್ ಹಾಕಿರ್ತಾನೆ. ಅಂಡ್ ತಮ್ಮಣ್ಣ ಆಲ್ಸೋ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೇಷನ್. ಸೊ ಈ ಇನ್ವೇಷನ್ ಅನ್ನ, ಸೊ ಈ ಒಂದು ನುಸುಳುವಿಕೆಯನ್ನ ತಮ್ಮಣ್ಣನಿಗೂ ಕೂಡ ಸಹಿಸಿಕೊಳ್ಳಿಕ್ ಆಗಲ್ಲ. ಸೊ ತಮ್ಮಣ್ಣನು ಕೂಡ ಇದನ್ನ ಸಹಿಸಿಕೊಳ್ಳಲ್ಲ. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ rivalry, by now the quarrel between these two had sucked in all their supporters. Tammanna was advised by his supporters about the various means available for getting back his land, and there was the court of law. One could also take recourse to the police if you did not want, or if Tammanna did not want that. There were many number of persons ready to attack Baswaya. Such war had become virtually inevitable. So by this time, the quarrel between these two had sucked in all their supporters. So sucked in means it had
ಇನ್ವಾಲ್ವ್ಡ್ ಇನ್ ಆಲ್ ದೇರ್ ಸಪೋರ್ಟರ್ಸ್. ಸೊ ಈ ಸಮಯಕ್ಕಾಗ್ಲೇ ಆ ಇಬ್ಬರ ಮಧ್ಯೆ ಇರುವಂತ ಜಗಳ, ಬಸವಯ್ಯ ಮತ್ತು ತಮ್ಮಣ್ಣ ಮಧ್ಯೆ ಇರುವಂತ ಜಗಳ ಎಷ್ಟು ವ್ಯಾಪಕವಾಗಿ ಅದು ತನ್ನ ವ್ಯಾಪ್ತಿಯನ್ನು ಹೊಂದಿತ್ತು ಅಂತ ಹೇಳಿದ್ರೆ, ಅವರೆಲ್ಲ ಸಪೋರ್ಟರ್ಸು, ಬಸವಯ್ಯ ಮತ್ತೆ ತಮ್ಮಣ್ಣನ ಸಪೋರ್ಟರ್ಸು ಕೂಡ ಒಬ್ಬರನ್ನೊಬ್ರು ನೋಡಿದ್ರೆ ಕಡ್ದು ಹಲ್ ಮಸಿಯುವಷ್ಟು, ಅವ್ರ ಮೇಲೆ ಸಿಟ್ಟನ್ನ ಪ್ರತಿಕಾರವನ್ನು ತೀರಿಸಿಕೊಳ್ಳುವಷ್ಟು ಅಷ್ಟರ ಮಟ್ಟಿಗೆ ಆ ಜಗಳ ಬೆಳೆದು ಬಿಟ್ಟಿತ್ತು. ಸೊ ಇಟ್ ಸಕ್ಡ್ ಇನ್ ಇಟ್ ಇನ್ವಾಲ್ವ್ಡ್ ಇನ್ ಆಲ್ ದೇರ್ ಸಪೋರ್ಟರ್ಸ್. ಅವನ್ನೆಲ್ಲ ಸಪೋರ್ಟರ್ಸ್ ಕಡೆನೂ ಕೂಡ ಆ ಜಗಳ ಬೆಳೆದಿತ್ತು. ಸೊ ಅಷ್ಟರ ಮಟ್ಟಿಗೆ ಆ ಪ್ರತಿಸ್ಪರ್ಧಿತನ ಬೆಳೀತಾ ಹೋಗುತ್ತೆ. And Tamanna was advised by his supporters about various means available for getting back his land. So at this time, Tamanna was advised by his supporters. ಸೊ ತಮ್ಮಣ್ಣನಿಗೆ ಅವನ ಸಪೋರ್ಟರ್ಸ್, ಅವನಿಗೆ ಸಹಾಯ ಮಾಡ್ಲಿಕ್ಕೆ ಅಂತ ಏನಿರ್ತಾರೆ ಅವನ ಜೊತೆಗಿರುವಂತ ಅವನ ಸಂಗಡಿಗರು, ಸೊ ಅನೇಕ ತರನಾದಂತ ಅಡ್ವೈಸಸ್ ಅನ್ನ ಕೊಡ್ತಾರೆ. ಏನ್ ಅಡ್ವೈಸಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಅವನು ಇವಾಗ ಏನು 200 ಎಕರೆ ಹೊಲವನ್ನ ವಶಪಡಿಸ್ಕೊಂಡಿದ್ದಾನಲ್ಲ, ಆ ಹೊಲವನ್ನ ಯಾವ ರೀತಿಯಾಗಿ ಅವನ 200 ಎಕರೆ ಹೊಲವನ್ನ ಅವನ ಬಲಾತ್ಕಾರದಿಂದ, ತನ್ನ ಬಲದಿಂದ ವಶಪಡಿಸಿಕೊಂಡಿದ್ದಂತ ಹೊಲವನ್ನ ಹೇಗೆ ಹಿಂದಕ್ಕೆ ಪಡೆದುಕೊಳ್ಬೇಕು, ಹೇಗೆ ಹಿಂಪಡಿಬೇಕು ಅನ್ನೋ ಅನ್ಲಿಕ್ಕೆ, ಅಥವಾ ಹೇಗೆ ಹಿಂಪಡ್ಲಿಕ್ಕೆ ಇರುವಂತ ಬೇರೆ ಬೇರೆ ಮಾರ್ಗಗಳ ಬಗ್ಗೆ ಅಡ್ವೈಸ್ ಅನ್ನು ಮಾಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ 3 ಮಾರ್ಗಗಳನ್ನು ಅವ್ರು ಹೇಳ್ಕೊಡ್ತಾರೆ. ಬಸವಯ್ಯನಿಂದ ತನ್ನ 200 ಎಕರೆ ಹೊಲವನ್ನು ತಿರುಗಿ ಪಡೆದುಕೊಳ್ಳಿಕ್ಕೆ ತಮ್ಮಣ್ಣನಿಗೆ ಅವನ ಅಡ್ವೈಸರ್ಸ್ 3 ಮಾರ್ಗಗಳನ್ನು ಹೇಳ್ತಾರೆ. ಸೊ ದ ಫಸ್ಟ್ ಒನ್ ವಾಸ್ ಕೋರ್ಟ್ ಆಫ್ ಲಾ. ಸೊ ಮೊದಲನೇದು ಏನು ಅಂತ ಹೇಳಿದ್ರೆ, ಯು ಕ್ಯಾನ್ ಸೀಕ್ ದ ಹೆಲ್ಪ್ ಆಫ್ ಕೋರ್ಟ್ ಆಫ್ ಲಾ ಅಂತ ಹೇಳಿ. ಸೊ ನಿನ್ ಬೇಕಾಗ್ತು ಅಂತ ಹೇಳಿದ್ರೆ ಕಾನೂನಿನ ಮೂಲಕ, ಈ ಕೋರ್ಟಿನ ಮೂಲಕ ಹೋಗಿ ಈ ಕೋರ್ಟ್ ಅಲ್ಲಿ ಕೇಸ್ ಅನ್ನು ಫೈಲ್ ಮಾಡಿ ಅದರ ಮೂಲಕ ನೀನು ಹೊಲವನ್ನು ಪಡೆದುಕೊಳ್ಬೇಕು ಅಂತ ಕೆಲವು ಜನ ಹೇಳ್ತಾರೆ. ಅಂಡ್ ಕೆಲವು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒನ್ ಕುಡ್ ಆಲ್ಸೋ ಟೇಕ್ ದಿ ರಿಕೋರ್ಸ್ ಟು ಪೊಲೀಸ್ ಅಂತ ಹೇಳಿ. ಸೊ ನಾವು ಪೊಲೀಸ್ ಹೆಲ್ಪ್ ಕೂಡ ಪಡೆದುಕೊಳ್ಬಹುದು. ಪೊಲೀಸ್ ಈ ಕೇಸ್ ಅನ್ನ, ಈ ವ್ಯಾಜ್ಯವನ್ನ ಪೊಲೀಸ್ಗೆ ತಗೊಂಡು ಹೋದ್ವಿ ಅಂತ ಹೇಳಿ, ಪೊಲೀಸ್ ಸ್ಟೇಷನ್ ತಗೊಂಡು ಹೋದ್ವಿ ಅಂತ ಹೇಳಿದ್ರೆ ಅವ್ರ ಬಗೆಹರಿಸಿ ನಿನ್ನ 200 ಎಕರೆ ಹೊಲವನ್ನು ಹಿಂತಿರುಗಿಸ್ಕೊಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ. 3ನೇದು ಏನು ಅಂತ ಹೇಳಿದ್ರೆ, ಇಫ್ ಯು ಡಿಡ್ ನಾಟ್ ವಾಂಟ್ ದಟ್, ಸೊ ಇದೆರಡು ಬೇಡಪ್ಪ, ಕೋರ್ಟ್ಗೆ ಹೋಗಲ್ಲ, ಪೊಲೀಸ್ ಕಡೆನೂ ಹೋಗಲ್ಲ ಅಂತ ಹೇಳಿದ್ರೆ, ದೇರ್ ವರ್ ಮೆನಿ ನಂಬರ್ ಆಫ್ ಪರ್ಸನ್ಸ್ ರೆಡಿ ಟು ಅಟ್ಯಾಕ್ ಬಸವಯ್ಯ. ಸೊ ನೀನು ಒಂದು ಮಾತು ಹೇಳಿದ್ರೆ ಸಾಕು, ಸೊ ಬಸವಯ್ಯನ ಹೊಡೆದು ಅವನ ಕಡೆಯಿಂದ 200 ಎಕರೆ ಹೊಲವನ್ನ ತಿರುಗಿ ಪಡೆದುಕೊಳ್ಳಿಕ್ಕೆ ನಮ್ಮ ಕಡೆನೂ ಕೂಡ ಸಾಕಷ್ಟು ಜನ ರೆಡಿ ಇದ್ದಾರೆ. ನೀವು ಒಂದ್ ಮಾತು ಹೇಳಿದ್ರೆ ಸಾಕು, ಅಲ್ಲಿ ಜನ ಅವನನ್ನು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಅದರಿಂದ ತಮ್ಮ ಹೊಲವನ್ನ ಹಿಂದಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ರೆಡಿ ಇರುವಂತ ಜನನು ಕೂಡ ನಮ್ಮಲ್ಲಿ ಇದ್ದಾರೆ ಅಂತೇಳಿ ಈ 3 ಅಡ್ವೈಸಸ್ ಅನ್ನ ಅವನ ಸಪೋರ್ಟರ್ಸ್ ಕೊಡ್ತಾರೆ. ತಮ್ಮನ ಸಪೋರ್ಟರ್ಸ್ ದೇ ಅಡ್ವೈಸ್ ಟು ಗೆಟ್ ಹಿಸ್ ಲ್ಯಾಂಡ್ ಬ್ಯಾಕ್ ಬೈ ಕೋರ್ಟ್ ಆಫ್ ಲಾ, ಬೈ ಟೇಕಿಂಗ್ ದ ರಿಕೋರ್ಸ್ ಟು ಪೊಲೀಸ್, ಆರ್ ಬೈ ಅಟ್ಯಾಕಿಂಗ್ ಬಸವಯ್ಯ ಡೈರೆಕ್ಟ್ಲಿ. ಸೊ ಬಸವಯ್ಯನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದ್ರ ಮೂಲಕನಾದ್ರೂ ಪಡೆದುಕೊಳ್ಳೋಣ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ. ಅಂಡ್ ಸಚ್ ವಾರ್ ಹ್ಯಾಡ್ ಬಿಕಮ್ ವರ್ಚುವಲಿ ಇನ್ಎವಿಟಬಲ್. ಸೊ ಈ ತರನಾದಂತ ಕೊನೆಯದಾಗಿ ಅಂದ್ರೆ ಅಟ್ಯಾಕ್ ಮಾಡಿ ಹೊಲವನ್ನು ಪಡೆದುಕೊಳ್ಳುವಂತ ಯುದ್ಧ ಏನೈತಿ ಅಥವಾ ಇಂಥ ಒಂದು ಜಗಳ ಏನೈತಿ ಅಂತ ಹೇಳಿದ್ರೆ, ಸೊ ಅದು ಇನ್ಎವಿಟಬಲ್ ಆಗಿತ್ತು, ಅನಿವಾರ್ಯವಾಗಿತ್ತು. ಸೊ ಅವನು ಆತರ ಮೋಸ ಮಾಡಿ ಅವನಿಂದ ಹೊಲವನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ, ಸೊ ಈ ತರ ಅವನಿಗೆ ಹೊಡೆದು ಅವನಿಂದ ಹೊಲವನ್ನು ಹಿಂದೆ ತೆಗೆದುಕೊಳ್ಳುವಂತ ಕೆಲಸ ಅನಿವಾರ್ಯವಾಗಿತ್ತು. ಇನ್ಎವಿಟಬಲ್ ಮೀನ್ಸ್ ನೆಸೆಸರಿ ಒನ್, ಅದು ಅನಿವಾರ್ಯ. ಸೊ ಅನಿವಾರ್ಯ ಆಗಿತ್ತು. ಬಟ್ ತಮ್ಮಣ್ಣ ವಾಸ್ ಇನ್ ಸರ್ಚ್ ಆಫ್ ಅ ಮೆಥಡ್ ದಟ್ ಕುಡ್ ಅನೈಲೇಟ್ ಬಸವಯ್ಯ ಕಂಪ್ಲೀಟ್ಲಿ. ಸೊ ಬಟ್ ತಮ್ಮಣ್ಣ ವಾಸ್ ನಾಟ್ ರೆಡಿ ಟು ದಿಸ್ ಆಲ್ 3 ಅಡ್ವೈಸಸ್. ಆನ್ ದಿ ಅದರ್ ಹ್ಯಾಂಡ್, ತಮ್ಮಣ್ಣನ್ಗೆ ಈ 3 ಅಡ್ವೈಸಸ್, 3 ಮಾರ್ಗದರ್ಶನ ಕೂಡ ಹಿಡಿಸ್ಲಿಲ್ಲ. ಸೊ ಅವನು ಬೇರೆ ಏನೋ ಒಂದು ಮೆಥಡ್ ಅನ್ನ, ಏನೋ ಒಂದು ಮಾರ್ಗವನ್ನ ಹುಡುಕ್ತಾ ಇದ್ದ. ಎಂತ ಮಾರ್ಗ ಅಂತ ಹೇಳಿದ್ರೆ, that could annihilate ಬಸವಯ್ಯ completely. Annihilate means reduce to nothing or destroy completely. Annihilate ಅಂತ ಹೇಳಿದ್ರೆ destroy completely, ಸಂಪೂರ್ಣವಾಗಿ ನಾಶಪಡಿಸುವಂಥದ್ದು. ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಬುಡ ಮೇಲ್ ಮಾಡಿ ಕಿತ್ತು ಹಾಕುವುದು ಅಂತ ಹೇಳ್ತಾರೆ, ಬೇರು ಸಮೇತ ಕಿತ್ತೆಸೆಯುವಂಥದ್ದು. ಸೊ ಹಂಗೆ ಸಂಪೂರ್ಣವಾಗಿ ನಾಶಪಡಿಸುವಂಥದ್ದು, ಸಂಪೂರ್ಣ ruining, damaging completely, destroying completely. ಸಂಪೂರ್ಣವಾಗಿ ಬಸವಯ್ಯನನ್ನ ಬುಡಮೇಲ್ ಮಾಡಿ ಅಥವಾ ಬೇರು ಸಮೇತ ಅವನನ್ನ ಸೊಕ್ಕನ್ನ ಅಡಗಿಸಿರ್ಬೇಕು. ಸೊ ಬೇರು ಸಮೇತ ಬಸವಯ್ಯನ ಸೊಕ್ಕವನ್ನ ಅಡಗಿಸುವಂತ ಒಂದು ಮೆಥಡ್ ಅನ್ನ, ಮಾರ್ಗವನ್ನ ತಮ್ಮನ್ನ ಹುಡುಕ್ತಾ ಇದ್ದ. ಸೊ ಹಿ ಹಿಟ್ ಅಪಾನ್ ದಿ ಐಡಿಯಾ ಆಫ್ ಕಂಪೋಸಿಂಗ್ ಹೀಸ್ ಆಲ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಟ್ಸ್. ಸೊ ಕೊನೆಗೆ ಅವನಿಗೆ ಹೊಳೆದಿರುವಂತ ಒಂದು ಐಡಿಯಾ ಏನಪ್ಪಾ ಅಂತ ಹೇಳಿದ್ರೆ, ಕಂಪೋಸಿಂಗ್ ಆಲ್ ಹೀಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಟ್ಸ್ and singing them. So
ಸೊ ಕೊನೆಯದಾಗಿ ಅವನಿಗೆ ಒಂದು ವಿಚಾರ ಹೊಳೆಯುತ್ತೆ. ಸೊ ತನಗೆ ಅನುಭವಕ್ಕೆ ಬಂದಂತ ಎಲ್ಲಾ ಅನುಭವವನ್ನ ಒಂದು ಬ್ಯಾಲೆಟ್ ರೂಪದಲ್ಲಿ, ಲಾವಣಿ ಪದದಲ್ಲಿ ಅವನ ರಚನೆ ಮಾಡೋದು, ಹಾಡುಗಳನ್ನ ರಚನೆ ಮಾಡೋದು, ಲಾವಣಿ ಪದಗಳನ್ನ ರಚನೆ ಮಾಡೋದು. ಬರೀ ರಚನೆ ಮಾಡೋದು ಅಷ್ಟೇ ಅಲ್ಲ, ಆ ರಚನೆ ಮಾಡಿದಂತ ಲಾವಣಿ ಪದಗಳನ್ನ ಊರೂರಿಗೆ ಹಾಡ್ತಾ ಹೋಗೋದು, ಸಿಂಗಿಂಗ್ ದಮ್. ಸೊ he hit upon that idea. So Tammana thought that this could annihilate ಬಸವಯ್ಯ completely. ಸೊ ಈ ಐಡಿಯಾ, ಈ ವಿಚಾರ ಏನಿತ್ತು, ಆ ಬಸವಯ್ಯನ ಸೊಕ್ಕನ್ನು ಸಂಪೂರ್ಣವಾಗಿ ಅಡಗಿಸುತ್ತೆ, ಸಂಪೂರ್ಣವಾಗಿ ಅವನ ಸೊಕ್ಕನ್ನು ಮುರಿಯುತ್ತೆ ಅಂತ ಹೇಳಿ ಈ ವಿಚಾರವನ್ನ ಅವನು ವಿಚಾರ ಮಾಡ್ತಾನೆ. ತಮ್ಮನ್ನ hit upon the idea of composing all his experiences in the form of ballads and singing them. ತನ್ನೆಲ್ಲ ಅನುಭವವನ್ನ, ಮತ್ತೆ ಬಸವಯ್ಯ ಅವನಿಗೆ ಏನೆಲ್ಲ ಮೋಸ ಮಾಡಿರ್ತಾನೆ, ಆ ಮೋಸದ ಬಗ್ಗೆ ಎಲ್ಲದರ ಬಗ್ಗೆನೂ ವಿವರವಾಗಿ ಲಾವಣಿ ಪದಗಳನ್ನು, ಬ್ಯಾಲೆಟ್ಸ್ ಅನ್ನ ಬರೆಯೋದು. ಆ ಬರೆದಂತ ಬ್ಯಾಲೆಟ್ಸ್ ಅನ್ನು ಹಾಗೆ ಇಡೋದಲ್ಲ, ಅವನ್ನ ಹಾಡ್ತಾ ಹೋಗೋದು, ಊರೂರಿಗೆ ಹಾಡ್ತಾ ಹೋಗೋದು. ಸೊ ಈ ಒಂದು ವಿಶಿಷ್ಟವಾಗಿರುವಂತ ಐಡಿಯಾ ತಮ್ಮಣ್ಣನಿಗೆ ಹೊಳೆಯುತ್ತೆ. ಸೊ ನೌ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ started moving away from things that were visible toward an invisible abstract domain. So until now the rivalry between Tammanna and Basavaya was visible to everyone in that village. ಸೊ ಇಲ್ಲಿ ತನಕ ಅವ್ರ ಮಧ್ಯೆ ಇರುವಂತ ಪ್ರತಿಸ್ಪರ್ಧಿತನ ಏನಿತ್ತು, ತಮ್ಮಣ್ಣ ಮತ್ತೆ ಬಸವಯ್ಯನ ಮಧ್ಯೆ ಇರುವಂತ ಪ್ರತಿಸ್ಪರ್ಧಿತನ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇತ್ತು, ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ. ಸೊ ಅವರು ಜಗಳ ಆಡ್ತಾ ಇದ್ರು, ಹೊಡೆದಾಡ್ತಾ ಇದ್ರು, ಬಡದಾಡ್ತಾ ಇದ್ರು, ಸೊ ವೈಷಮ್ಯವನ್ನೇ ವ್ಯಕ್ತಪಡಿಸ್ತಾ ಇದ್ರು. ಸೊ ಬಟ್ ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಇಟ್ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಇನ್ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೇನ್. ಸೊ ಕಣ್ಣಿಗೆ ಕಾಣುವ ರೂಪದಿಂದ ಕಣ್ಣಿಗೆ ಕಾಣದೇ ಇರುವಂತ ರೂಪಕ್ಕೆ ಅವರ ಒಂದು ವೈಷಮ್ಯ ಅಥವಾ ಅವರ ಒಂದು ಈ ಪ್ರತಿಸ್ಪರ್ಧಿತನ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬದಲಾವಣೆ ಆಯ್ತು. ಸೊ ಅರ್ಲಿಯರ್ ಇಟ್ ವಾಸ್ ವಿಸಿಬಲ್ ಟು ಎವ್ರಿ ಒನ್, ಬಟ್ ನೌ ಆಸ್ ಇಟ್ ಹ್ಯಾಸ್ ಬೀನ್ ಬೀಯಿಂಗ್ ಕಂಪೋಸ್ ಇನ್ ದ ಫಾರ್ಮ್ಸ್ ಆಫ್ ಬ್ಯಾಲೆಟ್ಸ್ ಅಂಡ್ ಸಿಂಗಿಂಗ್ ದಮ್. ಸೊ ಇವಾಗ ಅವನು ಈ ತರನಾದಂತ ವಿಶಿಷ್ಟವಾದಂತ ಶೈಲಿಯನ್ನ ಅಥವಾ ಒಂದು ಮಾರ್ಗವನ್ನ ಹುಡುಕಿಕೊಂಡಿರೋದ್ರಿಂದ, ಸೊ ಅದು ಕಣ್ಣಿಗೆ ಕಾಣುವ ರೂಪದಿಂದ ಹಿಡಿದು ಕಣ್ಣಿಗೆ ಕಾಣದೇ ಇರುವಂತ ರೂಪಕ್ಕೆ ಅದು ಮಾರ್ಪಾಡಾಗುತ್ತೆ. ಅವ್ರ ಮಧ್ಯದಲ್ಲಿರುವಂತ ವೈಷಮ್ಯ ಇವಾಗ ಮಾರ್ಪಾಡಾಯ್ತು. ಸೊ ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್. ಹಿ ಆಲ್ಸೋ ಟ್ರೈಡ್ ಟು ಸಿಂಗ್ ಬಟ್ ಕುಡ್ ನಾಟ್. He performed all his agricultural tasks more diligently. This too was no answer to Tammanna. Tammanna's reputation started spreading all around. His songs started making a mention of Basavayya's cruelty and his meanness. Scholars of folklore were after him. Critics started analyzing and translating his songs and thus earned their share of fame. Basavayya helplessly watched all this, consumed by anger. He encroached more and more into Tammanna's land. Tammanna did not notice any of these activities. Art had become the raison d'etre of his life. He was felicitated as the best poet of his times. See, until page number 61, if you have any doubts, you can ask me. So, ಇಲ್ಲಿ ತನಕ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. Before I'll continue with this paragraph, if you have any doubts or if you did not understand any point here, so ಇದರಲ್ಲಿ ಯಾವುದಾದ್ರೂ ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, you can clarify your doubts by asking questions. ಇದರಲ್ಲಿ ಯಾವುದಾದ್ರೂ ತಿಳಿದಿಲ್ಲ ಅಂತ ಹೇಳಿದ್ರೆ ಬೇಗ ಕೇಳ್ರಿ. Before I'll continue or I'll proceed further, ಮುಂದೆ ಹೋಗೋಕ್ಕಿಂತ ಮೊದಲಿಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ ಬೇಗ. Yes, any doubts? ಯಾರಿಗೂ ಏನು ಡೌಟ್ಸ್ ಇಲ್ವಾ? ಕೇಳ್ತಾ ಇದ್ದೀರಾ ಇಲ್ಲ? See, Basavaya had no answer to this. So yes, Tammanna was well versed in composing ballads and singing them. So ತಮ್ಮಣ್ಣನಿಗೆ ಕಲೆಯ ಬಗ್ಗೆ ಸ್ವಲ್ಪ ಜ್ಞಾನ ಇತ್ತು. ಸೊ ಹಾಗಾಗಿ ತನ್ನೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವಾಗ ಇನ್ಮೇಲಿಂದ ಬಸವಯ್ಯ ಏನೆಲ್ಲ ಅವನಿಗೆ ಕೆಡಕನ್ ಮಾಡಿದಾನೆ, ವಾಟ್ ಎವರ್ ದಿ ಬ್ಯಾಡ್ ಥಿಂಗ್ಸ್ ಬಸವಯ್ಯ ಹ್ಯಾಡ್ ಡನ್ ಟು ತಮ್ಮಣ್ಣ,
he started composing all those experiences in the form of ballads. ಸೊ ತಮ್ಮನ ಅವನೆಲ್ಲವನ್ನು ಬ್ಯಾಲೆಡ್ ರೂಪದಲ್ಲಿ, ಲಾವಣಿ ರೂಪದಲ್ಲಿ ಕಾಂಪೋಸ್ ಮಾಡಿ ಅದನ್ನ ಹಾಡ್ತಾ ಹೋಗ್ತಾನೆ. ಬಟ್ ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್ ಬಿಕಾಸ್ he did not know about art. ಸೊ ಬಸವಯ್ಯನ್ಗೆ ಕಲೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಗಂಧಗಾಳಿ ಏನು ಗೊತ್ತಿರಲ್ಲ. ಸೊ ಹಾಗಾಗಿ ಅವನ್ಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಸೊ ಅವನು ಮೊದಲಿಗೆ ಹೊಲವನ್ನು ಪರ್ಚೇಸ್ ಮಾಡ್ತಾ ಹೋದಾಗ ಅಥವಾ ಅವನು ತನ್ನ ಶ್ರೀಮಂತಿಕೆಯನ್ನು ವ್ಯಕ್ತಪಡಿಸ್ತಾ ಹೋದಾಗ ಇವನು ಕೂಡ ತನ್ನ ಶ್ರೀಮಂತಿಕೆಯನ್ನು ತೋರಿಸ್ತಾ ಹೋಗ್ತಾ ಇದ್ದ. ಬಟ್ ಇವಾಗ ತಮ್ಮ ನನ್ಗೆ ಏನಾಗಿದೆ ಅಂತ ತುಂಬಾ ವಿಶೇಷವಾಗಿರುವಂತ ಒಂದು ಮಾರ್ಗ ಕಂಡು ಬಸವಯ್ಯನ್ಗೆ ಈ ಮೂಲಕನಾದ್ರೂ ಒಂದು ಪಾಠವನ್ನು ಕಲಿಸೋಣ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ರಿವೆಂಜ್, ಇನ್ಸ್ಟೆಡ್ ಆಫ್ ರೈವಲ್ರಿ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಇನ್ ದ ಲೈಫ್. ಸೊ ಜೀವನದಲ್ಲಿ ಕೇವಲ ಪ್ರತಿಸ್ಪರ್ಧಿತನ, ರೈವಲ್ರಿ, ವೈಷಮ್ಯ ಇದಷ್ಟೇ ಅಲ್ಲ, ಇದನ್ನ ಮೀರಿ ಇನ್ನೂ ಸಾಕಷ್ಟು ಇದೆ ಜೀವನದಲ್ಲಿ. ಸೊ ಅಂತ ಹೇಳ್ಬಿಟ್ಟು ಬಸವಯ್ಯನ್ಗೆ ತಿಳಿಸ್ಬೇಕಾಗಿತ್ತು ತಮ್ಮನನ್ಗೆ. ಸೊ ಅದಕ್ಕೋಸ್ಕರ ಸೊ ಅದನ್ನ ಕಲಿಸ್ಲಿಕ್ಕೆ ಅಂತೇಳಿ, ಆ ಪಾಠವನ್ನು ಕಲಿಸ್ಲಿಕ್ಕೆ ಅಂತೇಳಿನೇ ಅವ್ನು ಏನ್ ಮಾಡ್ತಾ ಹೋದ್ನ ತಮ್ಮನ್ನ ಅಂತ ಹೇಳಿದ್ರೆ ಎಲ್ಲಾ ಎಕ್ಸ್ಪೀರಿಯನ್ಸಸ್ ಅನ್ನ ಬ್ಯಾಲೆಟ್ ಅನ್ನ ಕಂಪೋಸ್ ಮಾಡಿ ಅದನ್ನ ಹಾಡ್ತಾ ಹೋಗ್ತಾನೆ. ಸೊ ಫಾರ್ ದಟ್ ಬಸವಯ್ಯ ನೌ ಹಿ ಹ್ಯಾಸ್ ಟು ಸ್ಟಾಪ್ ಹಿಸ್ ರೈವಲ್ರಿ ವಿತ್ ತಮ್ಮನ್ನ. ಸೊ ತಮ್ಮನ ಜೊತೆಗೆ ತನ್ನ ರೈವಲ್ರಿನ ಸ್ಟಾಪ್ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಹಿ ಹ್ಯಾಡ್ ನೋ ಆನ್ಸರ್ ಟು ಈಸ್ ನ್ಯೂ ಐಡಿಯಾ ಆಫ್ ಕಾಂಪೋಸಿಂಗ್ ಬ್ಯಾಲೆಟ್ಸ್. ಸೊ ತಮ್ಮನ್ನ ಏನ್ ಬ್ಯಾಲೆಟ್ ಅನ್ನು ಕಾಂಪೋಸ್ ಮಾಡುವಂತ ಐಡಿಯಾವನ್ನು ಹುಡುಕೊಂಡಿದ್ದ. ಸೊ ಅದಕ್ಕೆ ಇವನ್ಗೆ ಆನ್ಸರ್ ಕೊಡ್ಲಿಕ್ಕೆ ಆಗಲ್ಲ, ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಸೊ ಇನಿಷಿಯಲಿ ಹಿ ಆಲ್ಸೋ ಟ್ರೈ ಟು ಸಿಂಗ್. ಸೊ ಮೊದಲಿಗೆ ನೋಡ್ರಿ, ಇವನು ಕೂಡ ಬಸವಯ್ಯನು ಕೂಡ ಹಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಹಿ ಟ್ರೈ ಟು ಸಿಂಗ್ ಬಟ್ ಹಿ ಕುಡ್ ನಾಟ್ ಸಿಂಗ್. ಸೊ ಆರ್ಟ್ ಈಸ್ he was not experienced in singing ballads or composing ballads. So initially he tried to sing those songs but he could not. ಸೊ ಅವನಿಗೆ ಸಿಂಗ್ ಮಾಡ್ಲಿಕ್ಕೆ, ಹಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಬಸವಯ್ಯನ ಮೊದಲಿಗೆ ಅವನು ಪ್ರಯತ್ನ ಪಡ್ತಾನೆ ಬಟ್ ಅವನ ಕಡೆಯಿಂದ ಅದು ಕೆಲಸ ಆಗಲ್ಲ. ಸೊ he performed his agricultural tasks more diligently. So when he was unable to answer Tamanna with singing, he started performing his agricultural tasks more diligently. ಸೊ ಅವನು ತುಂಬಾ ಇಂಟೆನ್ಸಿವ್ ಆಗಿ ತುಂಬಾ ಕಾನ್ಸಂಟ್ರೇಷನ್ ಅನ್ನು ಅಗ್ರಿಕಲ್ಚರ್ ಮೇಲೆ ಮಾಡ್ತಾ ಹೋಗ್ತಾನೆ ಬಸವಯ್ಯ. ಸೊ ಅವನಿಗೆ ಯಾವಾಗ ಅವನಿಗೆ ಪ್ರತಿಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಅಥವಾ ಅವನ ಪ್ರತಿಸ್ಪರ್ಧಿಯಾಗಿ ಅವನ ಜೊತೆಗೆ ಹಾಡ್ಲಿಕ್ಕೆ ಆಗಲ್ವೋ, ಸೊ ಅವಾಗ ತಾನು ಅಗ್ರಿಕಲ್ಚರ್ ಅಲ್ಲಿ, ತನ್ನ ಕೃಷಿ ಭೂಮಿಯಲ್ಲಿ ಹೆಚ್ಚು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ, ಹೆಚ್ಚು ಕಾನ್ಸಂಟ್ರೇಷನ್ ಕೊಟ್ಟು, ಮೋರ್ ಇಂಟೆನ್ಸ್ ಆಗಿ, ತುಂಬಾ ಡೀಪ್ ಆಗಿ ತನ್ನ ಕೆಲಸವನ್ನ ತುಂಬಾ ಪ್ರಖರತೆಯಿಂದ ಅಗ್ರಿಕಲ್ಚರಲ್ ಟಾಸ್ಕ್ ಅನ್ನ ನಿರ್ವಹಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ದಿಸ್ ಟೂ ವಾಸ್ ನೋ ಆನ್ಸರ್ ಟು ತಮ್ಮನ್ನ. ಸೊ ಅವನು ತಮ್ಮನ್ನ ಇದ್ರ ಬಗ್ಗೆ ಏನ್ ಕೇರ್ ಮಾಡೋದೇ ಇಲ್ಲ ಇವಾಗ. ಸೊ ಅದ್ರ ಬಗ್ಗೆ ಅಗ್ರಿಕಲ್ಚರ್ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇದು ಕೂಡ ತಮ್ಮಣ್ಣನ್ಗೆ ಯಾವುದೇ ತರನಾದಂತ ಉತ್ತರ ಅನ್ಸಲ್ಲ. ಸೊ ತಮ್ಮಣ್ಣ's reputation started spreading all around. So as Tamanna was well versed in singing and composing ballads, his reputation went on spreading all around. ಸೊ ತಮ್ಮಣ್ಣನ ಪ್ರತಿಷ್ಠೆ ಎಲ್ಲ ಊರಲ್ಲಿನೂ ಕೂಡ ಹರಡ್ತಾ ಹೋಗುತ್ತೆ. ಯಾಕಂದ್ರೆ ಅವನು ಒಬ್ಬ ಒಳ್ಳೆ ಕವಿಯಾಗಿ ಮಾರ್ಪಾಡಾಗ್ತಾನೆ, ಅವನು ಎಲ್ಲ ಬ್ಯಾಲೆಡ್ ಅನ್ನು ಕಂಪೋಸ್ ಮಾಡೋ ಪ್ರತಿಫಲವಾಗಿ. ಸೊ ಹಾಗಾಗಿ ಅವನ ಪ್ರತಿಷ್ಠೆ, ತಮ್ಮಣ್ಣನ ಪ್ರತಿಷ್ಠೆ, ಪ್ರಸಿದ್ಧಿ ಎಲ್ಲ ಕಡೆನೂ ಪಸರಿಸ್ತಾ ಹೋಗ್ತದೆ, ಎಲ್ಲ ಕಡೆನೂ ಹರಡ್ತಾ ಹೋಗ್ತು. And his song started making mention of ಬಸವಯ್ಯ's cruelty and his meanness. ಸೊ ಅಷ್ಟೇ ಅಲ್ಲ, ತಮ್ಮಣ್ಣನ ಸಾಂಗ್ ಅಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ, ತಮ್ಮಣ್ಣ ಸ್ಟಾರ್ಟೆಡ್ ಮೇಕಿಂಗ್ ಮೆನ್ಷನ್ ಆಫ್ ಬಸವಯ್ಯ's cruelty. ಸೊ ಬಸವಯ್ಯನ ಕ್ರೂರತೆ ಬಗ್ಗೆ, ಅವನ ತುಂಬಾ ಕೀಳಿರಿಮೆಯ ಬಗ್ಗೆ, ಅವನ ಕೀಳುತನದ ಬಗ್ಗೆ, ಅವನೇನೆಲ್ಲ ಮೋಸ ಮಾಡಿದ ತಮ್ಮಣ್ಣನಿಗೆ, ಅದ್ರ ಬಗ್ಗೆನೂ ಕೂಡ ತಮ್ಮಣ್ಣನ ಸಾಂಗು, ತಮ್ಮಣ್ಣನ ಹಾಡುಗಳು ಎಲ್ಲ ಕಡೆ ಮೆನ್ಷನ್ ಮಾಡ್ತಾ ಹೋದ್ವು. ಸೊ ಸ್ಕಾಲರ್ಸ್ ಆಫ್ ಫೋಕ್ಲೋರ್ ವರ್ ಆಫ್ಟರ್ ಹಿಮ್. ಸೊ ಎಲ್ಲ ಜಾನಪದ ಸಾಹಿತಿಗಳು ಈ ತಮ್ಮಣ್ಣನ ಮೀಟ್ ಮಾಡ್ಲಿಕ್ಕೆ, ತಮ್ಮಣ್ಣನ ಭೇಟಿ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಕಾಲರ್ಸ್ ಆಫ್ ಫೋಕ್ಲೋರ್, ಸೊ ಜಾನಪದ ಸಾಹಿತಿಗಳೆಲ್ಲರೂ ತಮ್ಮಣ್ಣನ ಭೇಟಿ ಮಾಡ್ಲಿಕ್ಕೆ, ಅವನ ಪ್ರಶಂಸೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ ಕ್ರಿಟಿಕ್ಸ್ ಸ್ಟಾರ್ಟೆಡ್ ಅನಲೈಸಿಂಗ್ ಅಂಡ್ ಟ್ರಾನ್ಸ್ಲೇಟಿಂಗ್ ಹಿಸ್ ಸಾಂಗ್ಸ್ ಅಂಡ್ ದಸ್ ಅರ್ನ್ ದೇರ್ ಶೇರ್ ಆಫ್ ಫೇಮ್. ಸೊ ಎಲ್ಲ ವಿಮರ್ಶಕರು ಕೂಡ, ಸಾಕಷ್ಟು ಜನ ವಿಮರ್ಶಕರು ಬಂದು ಈ ತಮ್ಮನ ರಚನೆ ಮಾಡಿದಂತ ಕಾಂಪೋಸಸ್ ಅನ್ನು, ತಮ್ಮನ ಕಾಂಪೋಸ್ ಮಾಡಿದಂತ ಎಲ್ಲ ಸಾಂಗ್ಸ್ ಗಳನ್ನ ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡೋದಷ್ಟೇ ಅಲ್ಲ, ಅವುಗಳನ್ನ ಬೇರೆ ಭಾಷೆಗೆ ಟ್ರಾನ್ಸ್ಲೇಷನ್ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ, ಹಾಗೆ ಅವನು ಕ್ರಿಟಿಸೈಸ್ ಮಾಡೋದ್ರ ಮೂಲಕ, ಅದನ್ನು ವಿಮರ್ಶೆ ಮಾಡೋದ್ರ ಮೂಲಕ ಅವರು ತಮ್ಮ ಒಂದು ಪ್ರತಿಷ್ಠೆಯನ್ನು ಕೂಡ
ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು ಕ್ರಿಟಿಕ್ಸ್. ಅಲ್ಲಿ ಬರುವಂತ ಎಲ್ಲ ವಿದ್ವಾಂಸರು, ಅಲ್ಲಿ ಬರುವಂತ ಎಲ್ಲ ಸಾಹಿತಿಗಳು, ಬೇರೆ ಬೇರೆ ಜಾನಪದ ಸಾಹಿತಿಗಳು, ಹಾಗೆ ಈ ವಿಮರ್ಶಕರು ತಮ್ಮನ್ನ ಬರೆದಂತ ಸಾಂಗ್ಗಳನ್ನ, ಬ್ಯಾಲೆಟ್ಗಳನ್ನ, ಸೊ ಅವುಗಳನ್ನ ಅನಲೈಸ್ ಮಾಡಿ ಅದರ ಬಗ್ಗೆ ವಿಮರ್ಶೆ ಮಾಡಿ, ಹಾಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ ತಮ್ಮ ಪಾಲಿನ ಒಂದು ಪ್ರಸಿದ್ಧಿಯನ್ನು ಕೂಡ, ತಮ್ಮ ಪಾಲಿನ ಪ್ರಖ್ಯಾತಿಯನ್ನು ಕೂಡ ಪಡಿತಾ ಹೋಗ್ತಾರೆ. ಅಂಡ್ ಬಸವಯ್ಯ ಹೆಲ್ಪ್ಲೆಸ್ಲಿ ವಾಚ್ಡ್ ಆಲ್ ದಿಸ್ consumed by anger. So on the other hand, Boswaya did not learn a lesson. So instead, he was watching all these things consumed by anger. So ಬಸವಯ್ಯನಿಗೆ ದಿನದಿಂದ ದಿನಕ್ಕೆ ವಿಪರೀತವಾಗಿ ಕೋಪ ಹೆಚ್ಚಾಗ್ತಾ ಇದೆ ತಮ್ಮಣ್ಣನ ಮೇಲೆ. ಸೊ ಇದೆಲ್ಲವನ್ನು ತನ್ನ ಕೋಪದಿಂದ ಅವನ ಮೇಲೆ ಕೋಪಗೊಂಡು, ಯಾರ ಮೇಲೆ, ತಮ್ಮಣ್ಣನ ಮೇಲೆ ಕೋಪಗೊಂಡು ಇದನ್ನೆಲ್ಲವನ್ನು ಕೋಪದಿಂದಲೇ ನೋಡ್ತಾ ಹೋಗ್ತಾನೆ. ಅಂಡ್ ಹಿ ಎನ್ಕ್ರೋಚ್ಡ್ ಮೋರ್ ಅಂಡ್ ಮೋರ್ ಇಂಟು ತಮ್ಮಣ್ಣಸ್ ಲ್ಯಾಂಡ್. ತನಗೆ ಯಾವಾಗ ಯಾವಾಗ ಕೋಪ ಬರ್ತಾ ಇತ್ತು, ಕೋಪ ಬಂದಾಗ ಆ ತಮ್ಮಣ್ಣನ ಜಮೀನನ್ನು ಇನ್ನು ಹೆಚ್ಚು ಹೆಚ್ಚು ವಶಪಡಿಸಿಕೊಳ್ತಾ ಹೋಗ್ತಾನೆ. ಅದು ಹೆಚ್ಚು ಹೆಚ್ಚು ಆ ತಮ್ಮಣ್ಣನ ಹೊಲಗಳನ್ನ, ತಮ್ಮಣ್ಣನ ಪ್ಲಾಂಟೇಶನ್ ಅನ್ನ ವಶಪಡಿಸಿಕೊಳ್ತಾ ಹೋಗ್ತಾನೆ. ಬಟ್ ತಮ್ಮಣ್ಣ ಡಿಡ್ ನಾಟ್ ನೋಟಿಸ್ ಎನಿ ಆಫ್ ದೀಸ್ ಆಕ್ಟಿವಿಟೀಸ್. ಸೊ ತಮ್ಮಣ್ಣ ಈ ಯಾವುದೇ ಆಕ್ಟಿವಿಟೀಸ್ ಅನ್ನು, ಬಸವಯ್ಯ ಮಾಡ್ತಾ ಇರುವಂತ ಈ ಹೀನ ಕೃತ್ಯಗಳನ್ನ ಯಾವುದನ್ನು ಕೂಡ ತಮ್ಮಣ್ಣ ಗಮನಿಸಲೇ ಇಲ್ಲ. ಅವನ ಗಮನ ಬೇರೆ ಕಡೆನೆ ಇತ್ತು. ಆರ್ಟ್ ಹ್ಯಾಡ್ ಬಿಕಮ್ the reason dater of his life. So reason dater means the cause of life, a reason of life. ಸಂಪೂರ್ಣವಾಗಿ ಅವನ ಜೀವನ ತುಂಬಾ ಏನು ವ್ಯಾಪಿಸಿಕೊಂಡಿತ್ತು ಅಂತ ಹೇಳಿದ್ರೆ ಕೇವಲ ಕಲೆ. ಸೊ ತಮ್ಮಣ್ಣನ ಜೀವನದ ತುಂಬಾ ಕಲೆ ವ್ಯಾಪಿಸ್ಕೊಂಡ್ ಬಿಟ್ಟಿತ್ತು. ರೀಸನ್ ಡೇಟರ್ ಮೀನ್ಸ್ ದಿ ಕಾಸ್ ಆಫ್ ಲೈಫ್, a reason of life. ರೈಸಾಸ್ ಡೇಟರ್. ಸೊ ರೈಸಾಸ್ ಡೇಟರ್ ಅಂತ ಹೇಳಿದ್ರೆ ಅದು ತನ್ನ ಜೀವನ ತುಂಬಾ ಕೇವಲ ಕಲೆಯನ್ನ ವ್ಯಾಪಿಸ್ಕೊಂಡ್ಬಿಟ್ಟಿದೆ ತಮ್ಮಣ್ಣ. ಸೊ ಕಲೆಯಲ್ಲಿ ತಾನು ಎಷ್ಟು ಮಗ್ನನಾಗಿದ್ನು ಅಂತ ಹೇಳಿದ್ರೆ ಬಸವಯ್ಯ ಏನ್ ಮಾಡಿದ್ರು ಕೂಡ ಅವನತ್ತ ಅವನ ಗಮನ ಹರಿಸಲೇ ಇಲ್ಲ. ಬಸವಯ್ಯ ದಿನದಿಂದ ದಿನಕ್ಕೆ ತಮ್ಮಣ್ಣನ ಲ್ಯಾಂಡ್ ಅನ್ನ ಇನ್ನು ಹೆಚ್ಚು ಒಳಗೆ ನುಸುಳ್ತಾ ಎನ್ಕ್ರೋಚ್ ಮಾಡ್ತಾನೆ ಹೋಗ್ತಾನೆ, ವಶಪಡಿಸ್ಕೊಳ್ತಾನೆ ಹೋಗ್ತಾನೆ. ಬಟ್ ತಮ್ಮಣ್ಣ ಅದು ಯಾವ್ದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಕಲೆನೇ ಅವನ ಸಂಪೂರ್ಣ ಅವನ ಜೀವನ ತುಂಬಾ ವ್ಯಾಪಿಸ್ಕೊಂಡ್ಬಿಟ್ಟಿತ್ತು. ಅಂಡ್ ಹಿ ವಾಸ್ ಫೆಲಿಸಿಟೇಟೆಡ್ ಆಸ್ ದಿ ಬೆಸ್ಟ್ ಪೋಯಟ್ ಆಫ್ ಹಿಸ್ ಟೈಮ್. ಸೊ ತಮ್ಮಣ್ಣ was felicitated. Felicitated means ಸತ್ಕಾರ ಮಾಡಿಸ್ಕೊಳ್ಳೋದು. ಸೊ ಸಾಕಷ್ಟು ಜನ ಅವನಿಗೆ ದಿನದಿಂದ ದಿನಕ್ಕೆ ಅವನ ಪ್ರಶಂಸೆ, ಪ್ರಸಿದ್ಧಿ ಹೆಚ್ಚಾಗ್ತಾ ಹೋದ ಹಾಗೆ ಸಾಕಷ್ಟು ಜನ ಬಂದು ಅವನಿಗೆ ಸತ್ಕಾರ, ಸನ್ಮಾನವನ್ನ ಮಾಡ್ತಾ ಹೋದ್ರು. ಅಷ್ಟೇ ಅಲ್ಲ, ಹಿ ಬಿಕೇಮ್ ದ ಬೆಸ್ಟ್ ಪೋಯಟ್ ಆಫ್ ದಿಸ್ ಟೈಮ್. ಸೊ ತನ್ನ ಸಮಕಾಲೀನ ಅತ್ಯುತ್ತಮ ಕವಿ ಅಂತ ಕೂಡ ಅವನಿಗೆ ಬಿರುದನ್ನು ಕೂಡ ಕೊಡ್ತಾರೆ. ತಮ್ಮಣ್ಣನಿಗೆ ಸಮಕಾಲೀನ ಅತ್ಯುತ್ತಮ ಕವಿ ಅಂತ ಹೇಳಿ ಬಿರುದನ್ನು ಕೊಟ್ಟರು. ಎಲ್ಲರೂ ಕೂಡ ಅವನನ್ನ ದಿನದಿಂದ ದಿನಕ್ಕೆ ಹೊಗಳ್ತಾ, ಅವನ ಪ್ರಶಂಸೆ ಮಾಡ್ತಾನೆ, ಗುಣಗಾನ ಮಾಡ್ತಾನೆ ಇದ್ರು. ಅಂಡ್ ಬಸವಯ್ಯ sank in humiliation. Nevertheless, he started filling his life with all kinds of material wealth. He got a palatial mansion built for himself. He appointed a number of persons just to praise him. He bedecked himself with gold, diamonds, and other precious stones. But his house looked dull and empty because Tamanna's books were not there. That is what the visitors told him. Therefore, he started inviting scholars, poets, and musicians to his place. This was his way of investing his home with meaning. So, there will be a 4-mark question on this paragraph. The question will be, how did Baswaya try to overcome his humiliation? How did Baswaya try to overcome his humiliation? ಸೊ ಬಸವಯ್ಯ ತನ್ನ ಅವಮಾನವನ್ನ ಹೇಗೆ ಮರೆಮಾಚಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ಅಂತೇಳಿ ಒಂದು 4 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಈ ಪ್ಯಾರಾಗ್ರಾಫ್. ಸೊ ಬಸವಯ್ಯ ಸ್ಟ್ರೆಂಕ್ ಇನ್ ಹ್ಯುಮಿಲಿಯೇಷನ್. ಸೊ ಆಸ್ ಅ ರಿಸಲ್ಟ್ ಆಫ್ ತಮ್ಮಣ್ಣಸ್ ಫೇಮ್ ಅಂಡ್ ನೇಮ್. ಸೊ ತಮ್ಮಣ್ಣ ದಿನದಿಂದ ದಿನಕ್ಕೆ ತಮ್ಮಣ್ಣನ ಪ್ರಸಿದ್ಧಿ, ಪ್ರಶಂಸೆ ಎಲ್ಲ ಕಡೆನೂ, ಅವನ ರೆಪ್ಯುಟೇಷನ್ ಎಲ್ಲ ಕಡೆನೂ ಏನಾಗ್ತಾ ಇತ್ತು ಅಂತ ಹೇಳಿ ಹರಡ್ತಾ ಹೋಗ್ತಾ ಇತ್ತು. ಸೊ ಅದರ ಪ್ರತಿಫಲವಾಗಿ ಬಸವಯ್ಯ ಅಲ್ಲೇ ಕುಗ್ತಾ ಹೋಗ್ತಾನೆ, ಅವಮಾನವನ್ನು ತಾಳಲಾರದೆ. ಸೊ ಇನ್ ಹೀಸ್ ಹ್ಯುಮಿಲಿಯೇಷನ್, ಅವಮಾನವನ್ನು ತಾಳಲಾರದೆ ಅವನ ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಹೋದ. ಸೊ ಹಿ ಸ್ಟ್ರಂಕ್ ಇನ್ ಹ್ಯುಮಿಲಿಯೇಷನ್. ಹಿ ವಾಸ್ ಡಿಕ್ರೀಸಿಂಗ್ ಇನ್ ಹೀಸ್ ಹ್ಯುಮಿಲಿಯೇಷನ್ ಆಸ್ ಅ ರಿಸಲ್ಟ್ ಆಫ್ ತಮ್ಮಣ್ಣಸ್ ನೇಮ್ ಅಂಡ್ ಫೇಮ್. ಸೊ ತಮ್ಮನ ಪ್ರಸಿದ್ಧಿ ಹೆಚ್ಚಾಗ್ತಾ ಹೋದಾಗೆ ಬಸವಯ್ಯನಿಗೆ ಅವಮಾನ ಹೆಚ್ಚಾಗ್ತಾ ಹೋಗುತ್ತೆ. ಸೊ ತಾನೇ ಒಳಗಡೆನೆ ಅವಮಾನವನ್ನು ಪಟ್ಕೊಂಡು ಸೊ ತನ್ನಷ್ಟಕ್ಕೆ ತಾನೇ ಕುಗ್ಗುತ್ತಾ ಸಣ್ಣಾಗ್ತಾ ಹೋಗ್ತಾನೆ. So nevertheless, he started filling his life with all kinds of material wealth.
So when Tamanna's reputation was rising higher and higher day by day, so Baswaya started to filling his life with all kinds of material wealth. ಸೊ ಆ ಕಡೆ ತಮ್ಮಣ್ಣನ ಪ್ರಸಿದ್ಧಿ ಹೆಚ್ಚಾಗ್ತಾ ಹೋದ ಹಾಗೆ ಸೊ ಇವನು ಅವಮಾನ ತಾಳ್ಕೊಳ್ಳಿಕ್ಕೆ ಆಗದೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಡನ್ ಆಗಿ ಈ ಸ್ಟಾರ್ಟೆಡ್ ಟು ಫಿಲ್ಲಿಂಗ್ ಹಿಸ್ ಲೈಫ್ ವಿತ್ ಆಲ್ ಕೈಂಡ್ಸ್ ಆಫ್ ಮಟೀರಿಯಲ್ ವೆಲ್ತ್. ಸೊ ಎಲ್ಲಾ ತರನಾದಂತ ಈ ಭೌತಿಕ ಸಂಪತ್ತಿನಿಂದ ತನ್ನ ಜೀವನವನ್ನ ಫಿಲ್ ಮಾಡ್ಕೊಳ್ಳಿಕ್ಕೆ, ತನ್ನ ಜೀವನದ ತುಂಬಾ ಆ ಸಂಪತ್ತನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇವನು ಪ್ರಯತ್ನ ಪಡ್ತಾನೆ. ತನ್ನ ಸಂಪತ್ತಿನಿಂದ ತನ್ನ ಅವಮಾನವನ್ನ ಕಡೆಗಣಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಈ ಫಿಲ್ ವಿತ್ ಹೀಸ್ ಲೈಫ್ ವಿತ್ ಆಲ್ ಕೈಂಡ್ಸ್ ಆಫ್ ಮಟೀರಿಯಲ್ ವೆಲ್ತ್. ಸೊ ಭೌತಿಕವಾಗಿ ಸಿಗುವಂತ ಎಲ್ಲ ಸಂಪತ್ತನ್ನ ಹೆಚ್ಚು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಬಸವಯ್ಯ ಪ್ರಯತ್ನ ಪಡ್ತಾನೆ. ಸೊ ಆಸ್ ಅ ರಿಸಲ್ಟ್ ಆಫ್ ದಟ್ ಹಿ ಗಾಟ್ ಅ ಪ್ಯಾಲೇಶಿಯಲ್ ಮ್ಯಾನ್ಷನ್ ಬಿಲ್ಟ್ ಫಾರ್ ಹಿಮ್ಸೆಲ್ಫ್. ಸೊ ತನಗೆ ತಾನೇ ಒಂದು ತುಂಬಾ ಅರಮನೆಯಂತ ಒಂದು ಮನೆಯನ್ನ ಕಟ್ಕೊಳ್ತಾನೆ ಬಸವಯ್ಯ. ಮೊದಲಿಗೆ ಹಿ ಗಾಟ್ ಅ ಪ್ಯಾಲೇಶಿಯಲ್ ಮ್ಯಾನ್ಷನ್ ಬಿಲ್ಟ್ ಫಾರ್ ಹಿಮ್ಸೆಲ್ಫ್. ತನಗೆ ತನ್ನ ಸ್ವಂತಕ್ಕೆ ಒಂದು ಅರಮನೆಯಂತ ಒಂದು ಮನೆಯನ್ನ ಬಂಗ್ಲೆಯನ್ನ ಕಟ್ಕೊಳ್ತಾನೆ. ನಾಟ್ ಓನ್ಲಿ ದಟ್ ಹಿ ಅಪಾಯಿಂಟೆಡ್ ಅ ನಂಬರ್ ಆಫ್ ಪರ್ಸನ್ಸ್ ಜಸ್ಟ್ ಟು ಪ್ರೈಸ್ ಹಿಮ್. ಸೊ ಹಿ ಆಲ್ಸೋ ಅಪಾಯಿಂಟೆಡ್ ನಂಬರ್ ಆಫ್ ಪರ್ಸನ್ಸ್, ತನ್ನನ್ನು ಹೊಗಳಲಿಕ್ಕೆ, ತನ್ನನ್ನು ಪ್ರಶಂಸೆ ಮಾಡಲಿಕ್ಕೆ ಅನೇಕ ಜನ ಹೊಗಳುವಂತ ಜನರನ್ನ ಅವ್ರಿಗೆ ಪಗಾರ ಕೊಟ್ಟು ನೇಮಕ ಮಾಡ್ಕೊಳ್ತಾನೆ, ಅವ್ರಿಗೆ ವೇಜಸ್ ಅನ್ನು ಕೊಟ್ಟು. ಸೊ ಹಿ ಅಪಾಯಿಂಟೆಡ್ number of persons to just to praise him. So he bedecked himself with gold, diamonds and other precious stones. So he started decorating himself. Bedeck means decorating or ornamentation. So he started ornamenting himself with gold, diamonds and other precious stones. ಸೊ ಎಲ್ಲ ತರನಾದಂತ ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳ, ಎಲ್ಲ ತರನಾದಂತ ಪ್ರೀಸಿಯಸ್ ಸ್ಟೋನ್ಸ್ ಗಳಿಂದ, ಪ್ರೀಸಿಯಸ್ ಜಮ್ಸ್ ಇಂದ, ಜಬಲ್ಸ್ ಇಂದ, ಸೊ ಅತ್ಯಮೂಲ್ಯವಾದಂತ ಹರಳು, ಇವೆಲ್ಲವನ್ನ ತಂದ್ಬಿಟ್ಟು ತನ್ನನ್ನು ತಾನು ದಿನನಿತ್ಯ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಸವಯ್ಯ. ತನ್ನ ಮನೆ ತುಂಬಾ ಎಲ್ಲಾ ತರನಾದಂತ ವಜ್ರ, ವೈಡೂರ್ಯ, ಆಭರಣಗಳನ್ನೆಲ್ಲ ತಂದು ತುಂಬಲಿಕ್ಕೆ, ಅದರಿಂದ ತನ್ನನ್ನು ತಾನು ಅಲಂಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ಹೀಸ್ ಹೌಸ್ ಲುಕ್ ಡಲ್ ಅಂಡ್ ಎಂಪ್ಟಿ ಬಿಕಾಸ್ ತಮ್ಮಣ್ಣಸ್ ಬುಕ್ಸ್ ವರ್ ನಾಟ್ ದೇರ್. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟೆಲ್ಲ ವಜ್ರ, ವೈಡೂರ್ಯ ತಂದು, ಬೆಳ್ಳಿ, ಬಂಗಾರ ಎಲ್ಲವನ್ನು ತಂದು ಮನೆಯಲ್ಲಿ ಸುರಿದ್ರು ಕೂಡ ಅವನ ಮನೆ ಖಾಲಿ ಖಾಲಿ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇಟ್ ವಾಸ್ ಡಲ್ ಅಂಡ್ ಎಂಪ್ಟಿ. ಸೊ ತುಂಬಾ ಡಲ್ ಆಗಿರೋ ರೀತಿಯಲ್ಲಿ, ತುಂಬಾ ಖಾಲಿ ಖಾಲಿಯಾಗಿ ಬಸವಯ್ಯನ ಬುಕ್ ಮನೆ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದೇರ್ ವಾಸ್ ನೋ ತಮ್ಮಣ್ಣಸ್ ಬುಕ್. ಸೊ ತಮ್ಮಣ್ಣಸ್ ಬುಕ್ಸ್ ವರ್ ನಾಟ್ ದೇರ್. ಸೊ ತಮ್ಮಣ್ಣನ ಪುಸ್ತಕ ಇಲ್ಲದೆ ಇರುವ ಕಾರಣಕ್ಕಾಗಿ ಅವನ ಮನೆ ದಿನನಿತ್ಯನೂ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇತ್ತು. ಸೊ ಸಚ್ ನೇಮ್ ಅಂಡ್ ಫೇಮ್ ತಮ್ಮಣ್ಣ ಅಂಡ್ ತಮ್ಮಣ್ಣಸ್ ಬುಕ್ಸ್ ಹ್ಯಾಡ್ ಗೇನ್ಡ್. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಮ್ಮಣ್ಣನ ಪುಸ್ತಕಗಳು ಇರ್ತಾ ಇದ್ವು. ಸೊ ಹಾಗಾಗಿ ಸೊ ಅವನ ರೆಪ್ಯುಟೇಷನ್ ಎಷ್ಟು ಇತ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತಮ್ಮಣ್ಣನ ಬುಕ್ಸ್ ಇರ್ತಾ ಇತ್ತು. ಬಟ್ ಇವನ್ ಮನೆಯಲ್ಲಿ ತಮ್ಮಣ್ಣನ ಬುಕ್ಸ್ ಇಲ್ಲದೆ ಇರೋದ್ರಿಂದ ಇವನ್ ಮನೆ ಖಾಲಿ ಖಾಲಿಯಾಗಿ, ಡಲ್ ಆಗಿ, ಎಂಟಿ ಆಗಿ ಕಾಣಿಸ್ತಾ ಇತ್ತು. ದಟ್ ಈಸ್ ವಾಟ್ ದ ವಿಸಿಟರ್ಸ್ ಟೋಲ್ಡ್ ಹಿಮ್. ಸೊ ಅವನ ಮನೆಗೆ ಬಂದಂತವರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ, ತಮ್ಮನ ಪುಸ್ತಕ ಇಲ್ಲದೆ ಇರೋದಕ್ಕೆ ನಿಮ್ ಮನೆ ಖಾಲಿ ಇದೆ, ತುಂಬಾ ಡಲ್ ಹೊಡಿತಾ ಇದೆ ಅಂತ ಹೇಳಿ ಮನೆಗೆ ಬಂದಂತ ಅತಿಥಿಗಳು ಹೇಳಿ ಹೋಗ್ತಾ ಇದ್ರು ಅಂತ. Therefore he started inviting scholars, poets, musicians to his place. This was his way of investing his home with meaning. ಸೊ ಯಾವಾಗ ಜನ ನಿಮ್ ಮನೆ ಖಾಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು, ಅವಾಗ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವಾಗ ಅವನು ಸ್ಕಾಲರ್ಸ್ ಅನ್ನ, ಪೋಯಟ್ಸ್ ಅನ್ನ, ಮ್ಯೂಸಿಷಿಯನ್ಸ್ ಅನ್ನ, ವಿದ್ವಾಂಸರನ್ನ, ಕವಿಗಳನ್ನ, ಹಾಗೆ ಸಂಗೀತಗಾರರನ್ನ ತನ್ನ ಮನೆಗೆ ಇನ್ವೈಟ್ ಮಾಡಿ ಅವರಿಂದ ಮನೋರಂಜನೆ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಬಸವಯ್ಯ. ಸೊ ಈ ರೀತಿಯಾಗಿ ತನ್ನ ಮನೆಯನ್ನ ಒಂದು ಮೀನಿಂಗ್ಫುಲ್ ಆಗಿ ಇಡೋಣ, ಅದಕ್ಕೆ ಮೀನಿಂಗ್ ಅನ್ನು ತುಂಬೋಣ, ಅರ್ಥಪೂರ್ಣವಾಗಿ ಇಟ್ಕೊಡೋಣ ಅಂತ ಹೇಳಿ ಈ ರೀತಿ ಅವನು ಪ್ರಯತ್ನ ಪಡ್ತಾ ಹೋಗ್ತಾನೆ. ಸೊ